ಸ್ನೇಹಿತರೆ ನಮಸ್ಕಾರ. ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ವತಿಯಿಂದ ನಾವೊಂದು SIR ಎನ್ಯುಮರೇಷನ್ ಫಾರ್ಮ್ ಹೇಗೆ ಫಿಲ್ ಅಪ್ ಮಾಡೋದು ಅಂತ ಒಂದು ವಿಡಿಯೋ ಹಾಕಿದ್ದೀವಿ. ಲಕ್ಷಾಂತರ ಜನ ನೋಡಿದ್ದಾರೆ. ಆ, ನಾವು ವಿಡಿಯೋ ಮಾಡಿದ ನಂತರ ತುಂಬಾ ಜನ ಪ್ರೊಜೆನಿ ಮ್ಯಾಪಿಂಗ್ ಕಾಲಮ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ, ಸ್ವಲ್ಪ ಕ್ಲಾರಿಟಿ ಕೊಡಿ ಅಂತ ಕೇಳಿದ್ರು. ಅದಕ್ಕಾಗಿ ಇನ್ನೊಂದು ವಿಡಿಯೋ ಮಾಡ್ತಿದ್ದೀವಿ. ಪ್ರೊಜೆನಿ ಮ್ಯಾಪಿಂಗ್ ಅಂತ ಹೇಳಿದ್ರೆ ಈ ಕಾಲಮ್, ಇದು ಸೆಲ್ಫ್ ಮ್ಯಾಪಿಂಗ್, ಇದು ಪ್ರೊಜೆನಿ ಮ್ಯಾಪಿಂಗ್. ನಾವು ಈಗ ಮಾತಾಡ್ತಿರೋದು ಪ್ರೊಜೆನಿ ಮ್ಯಾಪಿಂಗ್ ಬಗ್ಗೆ ಮಾತ್ರ. ಯಾಕಂತ ಹೇಳಿದ್ರೆ ಇದರಲ್ಲಿ ಒಂದು ಕಾಲಮ್ ಇದೆ ಸಂಬಂಧ ಅಂತ, ಅದು ತುಂಬಾ ಜನರಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಆ ಸಂಬಂಧದಲ್ಲಿ ಏನು ಬರಿಬೇಕು ಅಂತ ಅದನ್ನು ಕ್ಲಾರಿಟಿ ಮಾಡ್ತೀನಿ. ಈಗ ನಾವು ಎಕ್ಸಾಂಪಲ್ ನಾನು ನನ್ನ ತಂದೆ ಜೊತೆ ಮ್ಯಾಪಿಂಗ್ ಮಾಡ್ತಾ ಇದ್ದೀನಿ ಪ್ರೊಜೆನಿಯಲ್ಲಿ. ಯಾಕಂದ್ರೆ 2002 ಲಿಸ್ಟ್ ಅಲ್ಲಿ ನನ್ನ ತಂದೆದ ಹೆಸರಿದೆ. ಹಾಗಾಗಿ ಅವರ ಡೀಟೇಲ್ಸ್ ಅನ್ನ ಇಲ್ಲಿ ಬರೀಲಿಕ್ಕೆ, ಅಂದ್ರೆ ನಾನು ಇವ್ರ ಜೊತೆ ಮ್ಯಾಪಿಂಗ್ ಮಾಡ್ತಾ ಇದ್ದೀನಿ. ಹೇಗೆ? ಅದಕ್ಕೆ ನೀವು 2002 ಲಿಸ್ಟ್ ಅನ್ನ ಪೂರ ನೋಡ್ಬೇಕು, ಅಂದ್ರೆ ಪೂರ್ತಿ ನೋಡ್ಬೇಕು, ಕ್ರಮ ಸಂಖ್ಯೆಯಿಂದ ಹಿಡಿದು ಭಾಗ ಸಂಖ್ಯೆಯಿಂದ ಹಿಡಿದು. ಯಾಕೆ? ಇಲ್ಲಿ ಫಸ್ಟ್ ಕಾಲಮ್ ಅಲ್ಲಿ ಹೆಸರು ಇದೆ, ನನ್ನ ತಂದೆದ ಹೆಸರು ಇಲ್ಲಿ ಬರಿಬೇಕು. ಆಮೇಲೆ ಒಂದು ವೇಳೆ ಅವ್ರದ್ದು ವೋಟರ್ ನಂಬರ್ ಇದ್ರೆ ಅದನ್ನು ಇಲ್ಲಿ ಬರಿಬೇಕು. ಅದು ಒಂದು ಲಾಸ್ಟ್ ಅಲ್ಲಿ ಇರುತ್ತೆ. ಈ 2002 ಲಿಸ್ಟ್ ಅನ್ನು ಕಂಪ್ಲೀಟ್ ಆಗಿ ನೀವು ನೋಡಿದ್ರೆ ಇಲ್ಲಿಂದ ಇಲ್ಲಿ ತನಕ ಎಲ್ಲ ಡೀಟೇಲ್ಸ್ ಇದೆ. ಆಮೇಲೆ ಸಂಬಂಧಿಯ ಹೆಸರು, ನನ್ನ ತಂದೆ ವಿವರದಲ್ಲಿ ನನ್ನ ಅಜ್ಜನ ಹೆಸರಿದೆ, ಅಂದ್ರೆ ಅವರ ಹೆಸರಿದೆ, ಇಲ್ಲಿ ಬರಿಬೇಕು. ಅಂದ್ರೆ ಸಂಬಂಧಿಯ ಹೆಸರು ಇಲ್ಲಿ, ಈ ಕಾಲಮ್ ಇಲ್ಲಿದೆ ನೋಡಿ, ಸಂಬಂಧಿಯ ಹೆಸರು, ಅದೇ ಕಾಲಮ್ ಅನ್ನು ಇಲ್ಲಿ ಕೊಟ್ಟಿರೋದು. ಇಲ್ಲಿ ಸಂಬಂಧ ಅಂತ ಈ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿರುವಂತದ್ದು ಇದು. ಕ್ಲಾರಿಟಿ ಏನು ಅಂತ ಹೇಳಿದ್ರೆ, ಇಲ್ಲಿ ಏನು ಸಂಬಂಧ ಕೇಳಿದ್ದಾರೆ, ಸಂಬಂಧ ಅಂತ ಇದೆ, ಅದೇ ವಿವರವನ್ನು ಇಲ್ಲಿ ಬರೀಲಿಕ್ಕೆ ಸಂಬಂಧ ಕಾಲಮ್ ಅಲ್ಲಿ. ಯಾಕಂದ್ರೆ ಇಲ್ಲಿ ಮೇಲೊಂದು ಪಟ್ಟಿಯಲ್ಲಿ ಹೆಸರಿದೆ, ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ಸಂಬಂಧಿಯ ವಿವರಗಳು. ಅಂದ್ರೆ ಅದು ಕೇಳ್ತಾ ಇರೋದು 2002 ಲಿಸ್ಟ್ ಜೊತೆಗೆ ನೀವು ಯಾರ ಜೊತೆ ಮ್ಯಾಪಿಂಗ್ ಮಾಡ್ತಿದ್ರೆ ಅವರ ವಿವರನ ಇಲ್ಲಿ ಹಾಕಿ. ಅಂದ್ರೆ 2002 ಲಿಸ್ಟ್, 2002 ವೋಟರ್ ಲಿಸ್ಟ್ ಅಲ್ಲಿ ಏನ್ ಡೀಟೇಲ್ಸ್ ಇದೆ ಅದನ್ನೇ ಇಲ್ಲಿ ಹಾಕ್ಲಿಕ್ಕೆ. ಯಾರು ಮ್ಯಾಪಿಂಗ್ ಮಾಡುವಾಗ ಸಂಬಂಧ ಏನು, ಇಲ್ಲಿ ತಂದೆ, ಮತ್ತೆ ಜಿಲ್ಲೆ, ರಾಜ್ಯ, ವಿಧಾನಸಭಾ ಕ್ಷೇತ್ರ, ಮತ್ತೆ ಪಾರ್ಟ್ ನಂಬರ್, ವಿಧಾನಸಭಾ ಕ್ಷೇತ್ರ ಸಂಖ್ಯೆ, ಪಾರ್ಟ್ ನಂಬರ್ ಅಂತ ಹೇಳಿದ್ರೆ ಬೂತ್ ನಂಬರ್. ನಾವು ವೋಟ್ ಹಾಕ್ಲಿಕ್ಕೆ ಹೋಗ್ತೀವಲ್ಲ, ಅಲ್ಲಿ ಬೂತ್ ನಂಬರ್ ಅಂತ ಇದೆ, ಅದೇ ಪಾರ್ಟ್ ನಂಬರ್. ಕ್ರಮ ಸಂಖ್ಯೆ ಅಂತ ಹೇಳಿದ್ರೆ ವೋಟರ್ ಲಿಸ್ಟ್ ಅಲ್ಲಿ ಒಂದು ನಂಬರ್ ಇದೆ ಲೈನ್ ಅಲ್ಲಿ, ಅದೇ ನಂಬರ್ ಇಲ್ಲಿ ಕ್ರಮ ಸಂಖ್ಯೆ. ಇದು ಎಕ್ಸಾಂಪಲ್. ಇಲ್ಲೊಂದು ಲೇಡಿದ ಹೆಸರಿದೆ ಕೆ ಗುಲಾಬಿ ಅಂತ. ಅವರ ಅವರ ಇದರಲ್ಲಿ ಅವರ ಮಕ್ಕಳು ಯಾರಾದ್ರೂ ಮ್ಯಾಪಿಂಗ್ ಮಾಡೋದಾದ್ರೆ ಎಕ್ಸಾಂಪಲ್, ಅವರ ವಿವರದಲ್ಲಿ ಏನಿದೆ, ಇಲ್ಲಿ ಗಂಡ ಅಂತ ಇದೆ. ಯಾಕೆ? ಅದೇ ವಿವರವನ್ನ ಇಲ್ಲಿ ಹಾಕಿರೋದು. ಈಗ ಗುಲಾಬಿ ಅವರ ಮಕ್ಕಳು ಯಾರಾದ್ರೂ ಮ್ಯಾಪಿಂಗ್ ಮಾಡೋದಾದ್ರೆ ಅವರು ಇಲ್ಲಿ ಹೆಸರು ಬರಿಬೇಕು, ಗುಲಾಬಿ ಅವರ ಹೆಸರು ಬರಿಬೇಕು. ಅವರ ವೋಟರ್ ಐಡಿ ನಂಬರ್ ಇದ್ರೆ ಇಲ್ಲಿ ಬರಿಬೇಕು. ಸಂಬಂಧಿ ಹೆಸರು ಇಲ್ಲಿದೆ, ಅದೇ ವಿವರನ್ನು ಇಲ್ಲಿ ಬರಿಬೇಕು. ಸಂಬಂಧ ಅಂತ ಇಲ್ಲಿದೆ. ಈ ಸಂಬಂಧ ಅಂತ ಎನ್ನುವ ಕಾಲಮ್ 2002 ಮತದಾರರ ಪಟ್ಟಿಯಲ್ಲಿ 4ನೇ ನಂಬರ್ ಅಲ್ಲಿದೆ ಸಂಬಂಧ, ಅದೇ ಸಂಬಂಧವನ್ನು ಇಲ್ಲಿ ಬರಿಬೇಕು. ಇವರ ಜೊತೆ ಮ್ಯಾಪಿಂಗ್ ಮಾಡ್ತಿರೋದಲ್ಲ, ಇದು ಪ್ರೊಜೆನಿ ಮ್ಯಾಪಿಂಗ್ ಮಾತ್ರ ಮಾಡ್ತಿರೋದು. 2002 ಮತದಾರರ ಪಟ್ಟಿಯಲ್ಲಿ ಏನು ವಿವರ ಇದೆಯೋ ಅವರ ಜೊತೆ ಮ್ಯಾಪಿಂಗ್ ಮಾಡುವಾಗ ಅವರ ವಿವರವನ್ನಷ್ಟೇ ಇಲ್ಲಿ ಬರಿಬೇಕು, ಬೇರೆ ಯಾವ ವಿವರ ಬರೀಲಿಕ್ಕಿಲ್ಲ. ಹಾಗಾಗಿ ತುಂಬಾ ಜನ ಕನ್ಫ್ಯೂಷನ್ ಮಾಡ್ತಾ ಇದ್ರು, ಅದಕ್ಕೆ ಕ್ಲಾರಿಟಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಈ ಎನ್ಯುಮರೇಷನ್ ಫಾರ್ಮ್ ಈಗ ನಾವು ಜುಲೈ 29 ನಡೀತಾ ಇದೆ. 2 ಫಾರ್ಮ್ ಕೊಡೋದು, ಅದರಲ್ಲಿ ಮಿಸ್ಟೇಕ್ಸ್ ಮಾಡಬೇಡಿ. ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರದಲ್ಲಿ ಯಾರು ಗೊತ್ತಿರೋರು ಇದ್ದಾರೆ ಅವ್ರ ಹತ್ರ ಕೇಳ್ಕೊಳ್ಳಿ. ಮತ್ತೆ ನೀವು ಇದನ್ನು ಸಬ್ಮಿಟ್ ಮಾಡಿ ಬಿಒಗೆ ಅಷ್ಟೇ. ಏನು ಕನ್ಫ್ಯೂಷನ್ ಇಲ್ಲ ಇದರಲ್ಲಿ. ಪ್ರೊಜೆನಿ ಮ್ಯಾಪಿಂಗ್ ಅಲ್ಲಿ 2002 ಲಿಸ್ಟ್ ಅನ್ನೇ ಇವರಿಗೆ ಜೊತೆ ಮ್ಯಾಪಿಂಗ್ ಮಾಡೋದು, ವಿವರವನ್ನು ದಾಖಲಿಸಬೇಕು ಅನ್ನೋದು. ಇದು ಕ್ಲಾರಿಟಿ. ಇದು ಚುನಾವಣಾ ಆಯೋಗದ ಅಧಿಕಾರಿಗಳಲ್ಲಿ ಸಂಬಂಧಪಟ್ಟವರಲ್ಲಿ ಎಂಕ್ವೈರಿ ಮಾಡಿ ಅವ್ರ ಹತ್ರ ಭೇಟಿಯಾಗಿ, ಸೋಲಿಡಾರಿಟಿ ನಿಯೋಗ ಭೇಟಿಯಾಗಿ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿ ಕ್ಲಾರಿಟಿ ತಗೊಂಡ ನಂತರ ಈ ವಿಡಿಯೋವನ್ನು ಮಾಡ್ತಿದ್ದೇವೆ. ಥ್ಯಾಂಕ್ ಯು.